ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಶುರು ಮಾಡ್ತಾ ಇದ್ದೀನಿ, ಕಾಫಿ ಕುಡಿಯೋದ್ರ ಜೊತೆಗೆ. ಏನಂದರೆ ಫ್ರೆಂಡ್ಸ್, ಕೆಲ್ಸಗಳು ಹೆಂಗೆ ಬರ್ತಿದೆ ಅಂದರೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ರೈತರ ಕೆಲಸಗಳೇ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಸೊ ವಿಡಿಯೋ ಅಂತ ಮಾಡ್ಕೊತ ಕೂತ್ಕೊಂಡ್ರೆ ಕೆಲ್ಸಗಳಾಗಲ್ಲ. ಟೈಮಿಗೆ ಸರಿಯಾಗಿ ಕೆಲಸ ಆಗಲಿಲ್ಲ ಅಂದರೆ ಗೊತ್ತಲ್ಲ ಏನೇನಾಗುತ್ತೆ ಅಂತ. ಅದಕ್ಕೋಸ್ಕರ ಅಷ್ಟೇ. ಸೊ ನಾನು ಈ ವ್ಲಾಗಲ್ಲಿ ನಿನ್ನೆ ನಡೆದಿರೋ ಒಂದೆರಡು ಮೂರು ಕ್ಲಿಪ್ಗಳು ಕೂಡ ವಿಡಿಯೋ ಕ್ಲಿಪ್ಗಳನ್ನ ಸೇರಿಸ್ತಾ ಇದ್ದೀನಿ. ಸೊ ನಿನ್ನೆ ಏನೇನಾಯ್ತು ಅಂತಂದರೆ, ಅಮ್ಮರದು ಶೇಂಗಾ ತರಿಯೋದು ಕೂಡ ಆಯಿತು. ಅವ್ರದ್ದು ಕಂಪ್ಲೀಟ್ ಆಗ್ತಿದ್ದಂಗೆ ಮಳೆ ಬರ್ಲಿಕ್ಕೆ ಶುರುವಾಯಿತು ಸಡನ್ನಾಗೆ. ಸೊ ಆವಾಗ ಎಲ್ಲರೂ ಸೇರಿಕೊಂಡು ಶೇಂಗಾಕಾಯಿ ಮುಚ್ಚಲಿಲ್ಲ ಅಂದರೆ ಅವು ಬೂಸ್ಟ್ ಬಂದಂಗೆ ಆಗಿಬಿಡುತ್ತವೆ, ಮತ್ತು ಅದು ಮಾರ್ಕೆಟಲ್ಲಿ ಫುಲ್ ರೇಟ್ ಡೌನ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಶೇಂಗಾಕಾಯಿನ ಫಸ್ಟ್ ಭದ್ರ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ಶೇಂಗಾ ಮುಚ್ಚಿದ್ವಿ, ಅಪ್ಪಾಜಿ, ಅಮ್ಮ, ನಾನು, ಅಜ್ಜಿ ಎಲ್ಲ. ಅದಾದ ನಂತರ ತೆರೆದಿರ್ತಾರಲ್ವ ಸೊಪ್ಪು, ಅದನ್ನು ಕೂಡ ನಾವು ನೆನೆಸೋ ಆಗಿಲ್ಲ. ನೆನೆಸಿಬಿಟ್ರೆ ಅದು ಕೊಳ್ತೋಗ್ಬಿಡುತ್ತೆ. ಸೊ ಇತ್ಲಾಗ ಹಸ್ಗುಳಿಗೆ ತಿನ್ನೋಕ್ಕೂ ಬರೋಲ್ಲ, ನಾವು ಬೇರೆಯವ್ರಿಗೆ ಮಾರೋಕ್ಕೂ ಬರೋಲ್ಲ, ಹಾಗಾಗಿ ಹೋಗುತ್ತೆ. ಸೊ ಅದಕ್ಕೆ ಸಣ್ಣದಾಗೆ ಸೋನೆ ಬರ್ತಿತ್ತು, ಅಷ್ಟರಲ್ಲಿ ಎಲ್ಲ ಪಟ ಅಂತ ಮುಚ್ಕೊಂಡು ಬಿಟ್ವಿ. ಅದಾದ ನಂತರ ನೆಕ್ಸ್ಟು ನಾನು ಟೊಮೊಟೊ ಬಳ್ಳಿ ಕಟ್ಟೋಕೆ ಹೋಗಿದ್ರಿಂದ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಅಪ್ಪಾಜಿ ಮಂಡಕ್ಕಿ ಖಾರ ತೊಗೊಂಬಂದಿದ್ರು, ನಾನು ಕಾಫಿ ಕಾಸ್ಕೊಂಡು ಬಂದಿದ್ದೆ. ಸೊ ಎಲ್ಲ ಮುಗಿದ್ಮೇಲೆ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ, ಮಳೆ ಬೇರೆ ಬರ್ತಿತ್ತಲ್ವ, ಸೊ ಅಲ್ಲೇ ಶೆಡ್ ಇತ್ತು, ಅದರೊಳಗಡೆ ಕೂತ್ಕೊಂಡು ಮಂಡಕ್ಕಿ ಖಾರ ಎಲ್ಲ ತಿಂದರು. ಅದಾದ ನಂತರ ನೆಕ್ಸ್ಟು ನಾವು ಬಳ್ಳಿ ಕಟ್ಟಬೇಕಿತ್ತಲ್ವ, ಸೊ ಅದಕ್ಕೆ ಉರಿ ಖಾಲಿಯಾಗಿತ್ತು ಅಂತಂದ್ಬಿಟ್ಟು ಉರಿ ತೊಗೊಂಡೋಗೋಕೆ ಬಂದಿದ್ವಿ. ಈ ರೀತಿ ಇರುತ್ತೆ ಉರಿ, ಟೊಮೊಟೊ ಬಳ್ಳಿ ಕಟ್ಟೋದು. ಇದನ್ನು ಕಟ್ ಮಾಡ್ಕೊಂಡು ತೊಗೊಂಡೋಗೋಕೆ ಬಂದಿದ್ವಿ. ಸೊ ಇದಿಷ್ಟು ನಿನ್ನೆದು ವ್ಲಾಗ್ ಆಗಿತ್ತು. ಅಂದರೆ ನಿನ್ನೆ ವಿಡಿಯೋಗಳು ಸ್ವಲ್ಪನೇ ಇದ್ದಿದ್ದರಿಂದ ಸೊ ಒಂದು ವಿಡಿಯೋಗೆ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲೇ ಅದನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟು ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ. ತಾಳಪ್ಪ, ಹೂ ಕೂಡ ಎತ್ಕೊಂಬಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ. ಇವತ್ತು ಬೆಳಗ್ಗೆನೆ ಬೇಗ ನಿಮಿಷ ತೋರಿಸ್ತೀನಿ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ ಈ ರೂಮ ಅಂದರೆ, ಅಷ್ಟೇ ಚೆನ್ನಾಗಿ ಕಬ್ಬೆ ಬೆರೆಸಿದ್ದಾರೆ. ಅಲ್ಲಿಡು ಬೇಕು ಅಂತ ಕೇಳಿದೀಯಾ? ಈಗ ಕೊಡಕ್ಕೆ ಬಂದರೆ ಬೇಡ ಅಂತ ಹೋಗ್ತೀಯಾ? ಇವೇನು ರೀ ನೀನು ಅಡಪ? ಮೈ ಗಾಡ್, ನಿಧಾನಕ್ಕೆ ಬಾ. ಫಸ್ಟ್ ಕಾಫಿ ಕುಡಿ. ತೋರಿಸುವಂತೆ ಕಾಫಿ ಕುಡಿ ಫಸ್ಟ್. ಕೈ ಮತ್ತೆ ಔಷಧಿ ಮಾಡ್ಕೋಬೇಡ, ಗೊತ್ತು ಅವೆಲ್ಲ ಔಷಧಿಗಳು ಅಂತ ನನಗೂ. ಕೆಲಸ ಮಾಡೋದು ಇದು ಕಾಯಿ ಚುಕ್ಕಿ ಅಲ್ವೇ? ಚುಕ್ಕಿ ಬಂದೈತಿ. ಇದು ಏನ್ರಿ ಇದು ಹೆಸರು? ಓದಕ್ಕೂ ಬರಲ್ಲ ನನಗಂತೂ. ಕ್ಯೂಮೆನೆಲ್ ಅಂತ ಏನೋ ಏನು ಮಾಡ್ತೀವಿ. ದಿಂಡು ಕಪ್ಪ ಆಯ್ತಲ್ಲ, ಹೋದ ಸತಿ ಮೆಟಲ್ ಆಕ್ಸಿಬೈನ ಇಲ್ಲ, ಅದಕ್ಕೆ ಕಾಪರ್ ಹೈಡ್ರೋಕ್ಲೋರೈಡ್. ಇದು ದಿಂಡು ಕಪ್ಪಾಗಿ ಹೋಗ್ಲಿಲ್ವ? ಅದು ದಿಂಡು ಕಪ್ಪಾಗಿರೋದು ಕಂಟ್ರೋಲ್ ಐತಿ, ಮತ್ತೆ ಸ್ಟಾರ್ಟ್ ಐತಿ. ಇದು ಜಿಯಾಗ್ರೋ ಅಂತ. ಅಲ್ಲ, ಏನಕ್ಕೆ ಬರುತ್ತದು ಅಂತ ಬಂದೇ ಬರುತ್ತೆ ವಾತಾವರಣಕ್ಕೆ. ಇದು ಫ್ಲವರಿಗೆ ಸೆಟ್ ಆಗಕ್ಕೆ. ರಾತ್ರಿ ಒಂದು ಬಾಟ್ಲು ತಂದೆ ಅನ್ಸುತ್ತಲ್ವ? ಫ್ಲವರ್ ಡ್ರಾಪ್ ಆಗ್ದಂಗೆ ಇರಲಿ ಅಂತನಾ? ಹೊಸ ಫ್ಲವರ್ ಬರಲಿ ಅಂತ. ಮತ್ತು ಫ್ಲವರ್ ಡ್ರಾಪ್ ಆಗೋದಕ್ಕೆ ಕಂಟ್ರೋಲ್ ಆಗಿ ಹೊಸ ಫ್ಲವರ್ ಬರುತ್ತೆ. ಎರಡೂ ಕೆಲಸ ಇದೇ ಮಾಡುತ್ತಾ? ಮತ್ತು ಹಂಗೆ ಹೇಳು ರೀ. ಇದೇನೋ ಬರ್ದಾರ ನೋಡ್ರಿ ಇಲ್ಲಿ, C to B ಅಂತ. ಏನು ₹1000 ನೋಟ್ ಕೊಡ್ತಾರೇನೋ ಅಂತ ಅನ್ಕೊಂಡೆ. ಹಳೆ ಸ್ಟಾಕ. ಈಗ ಅವನ್ನೂ ಸೇರಿಸಿ ಹುಡ್ಕಂತೀಯ? ಹಿಂಗೆ ಖಾಲಿ ಮಾಡಿಬಿಡೋಣ, ಜಾಸ್ತಿ ಸಿಡ್ಕೋಬಾರ್ದು. ಓಪನ್ ಮಾಡಿಬಿಟ್ಟಿದೀಯಾ? ಇಲ್ಲಿ 1261 ಏನಾಯ್ತು ಓದು. ಏನು? ಫಾರ್ ರೂಟ್ ಡೆವಲಪ್ಮೆಂಟ್ ಈಕ್ವಲ್ ಆ್ಯಂಡ್ ಯೂನಿಫಾರ್ಮ್ ಫ್ಲವರಿಂಗ್. ಸರಿನಾ?
19 ಇದು ಯಾವ್ದು ಇದು ಸುಜಾಲ ಉಜಾಲ ಸುಜಾಲ ಇದು ಗೊಬ್ಬರ 19 ಗೊಬ್ಬರನ ಮತ್ತು ಔಷಧಿ ಒಳಗೆ ಹಾಕೊಂಡು ಹೊಡಿಯೋದ ವಾಟರ್ ಸಾಲಿಬಲ್ಲು ಇದು ಮಂಗಳ ರಿಸ್ಟೋರ್ಟು ಇನ್ನೊಂದು ಅಲ್ಲಿ ಮೊನ್ನೆ ಬಕೆಟು ತಂದೇಳ್ರಿ ಮತ್ತು ರಾತ್ರಿ ಮಂಗಳನ ಅದು ಯೂಮಿಕ್ ಆ್ಯಸಿಡ್ ಹ್ಞೂ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದ ಇಷ್ಟೊಟ್ಟು ಒಡಿ ಇದು ಡ್ಯೂ ಪಾಯಿಂಟ್ ಕ್ಲೋಸೈಡ್ ಸದ್ಯಕ್ಕೆ ಪರವಾಗಿಲ್ಲ ರೇಟ್ ಐತೆ ಸದ್ಯ ಸ್ಟಾಕು ಇದು ಕೊರ್ಟೆವಾ ಅಗ್ರೋಸೈನ್ಸ್ ಅಂತೇಳಿ ಕಂಪ್ನಿ ಬೇರೆ ಫಂಜಿಸೈಡ್ ಅಂತ ಬರ್ತೈತೆ ಫಂಜಿಸೈಡ್ ಮತ್ತೆ ಏನೋ ಒಂದು ಮಾಡೋ ಮಾರಾಯ ನಾನು ಅಟ್ಲೀಸ್ಟ್ ಇವತ್ತು ಮನೆ ಕ್ಲೀನಾರು ಮಾಡ್ಕೋಬೇಕು 3 ದಿವಸದಿಂದ ನನಗೆ ರೆಸ್ಟ್ ಕೊಟ್ಟಿಲ್ಲ ನೀನು ಅರ್ಧ ಲೀಟ್ರ್ ಕಡೆ ಈ ಬಾಟ್ಲು ಸೈಜ್ ನೋಡಿರೇ ಗೊತ್ತಾಗಲ್ವ ಅರ್ಧ ಲೀಟ್ರ 1/4 ಲೀಟ್ರ್ ಅಂತ ಬಂತರಿ ಯಾಕ ನೋಡಂತಡಿ ಬೆಳಿಗ್ಗೆ ನಮ್ಮ ಡ್ಯಾಡಿ ಬರ್ತಿದ್ದಾರೆ ಏನದು ಕಡಲೆ ಕಾಳು ಯಾಕೆ ಏನು ಮಾಡ್ಬೇಕು ಇವನೀಗ ಅಮ್ಮ ಬರುತ್ತೆ ಮತ್ತು ಅಮ್ಮ ಬಂದು ನೆನಕುತ್ತೆ ನೀರಾಗ ನೆನಕ್ಕೆ ಕೈ ಬಿಡ್ಬೇಕಾ ಸರಿ ಹಾಂ ಸರಿ ಸೈಡ್ ಬಿಡ್ಬೇಕು ರೀ ನಾನು ಬರ್ಬೇಕಾರೆ ಜೀವನದಾಗ ಏನು ಮಾಡ್ತೀಯೋ ಬಿಡ್ತೀಯೋ ತಿರ್ಗಾ ಬರ್ಗ ಸುಮ್ಮ ಬೈಕಿಂಗ್ ಕೀ ಹುಡ್ಕೊ ಬೇಷ್ ಆ ಜರ್ಕಿನೊಳ ನೋಡು ರೀ ನೋಡ್ದೆ ನಾನು ಎಷ್ಟು ಅಚ್ಚುಕಟ್ಟು ಮಾಡಿದ್ದೆ ಅಷ್ಟೇ ಗಬ್ಬೆಬ್ರಿಸಿದ್ಯಾ ನಂಗೆ ನೋಡೋಕ್ಕೆ ಬೇಜಾರಾಗ್ತೈತೆ ಮನೇನ 3 ದಿವಸಕ್ಕೆ 3 ಲೋಕ ತೋರಿಸ್ತೀವಿ ಯತೀಶ್ ಅವರು ಔಷಧಿ ಎಲ್ಲ ತೊಗೊಂಡು ಹೋದ್ರು ಔಷಧಿ ಹೊಡಿತೀನಿ ಅಂತ ಹೇಳಿಬಿಟ್ಟು ಸೊ ನೀರು ಕುಡಿಯೋದು ಒಂದು ಪ್ಲಾಸ್ಟಿಕ್ ಲೋಟ ತೊಗೊಂಡು ಬಾ ಅಂತ ಹೇಳಿದರು ಸೊ ಅದಕ್ಕೆ ಕೊಟ್ಟು ಬರ್ಲಿಕ್ಕೆ ಹೋಗ್ತಾಯಿದ್ದೀನಿ ಸೊ 4-5 ದಿವಸದಿಂದ ನನಗೆ ವಿಡಿಯೋನ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಯಾಕೆ ಏನು ಎಲ್ಲ ಹೇಳ್ತೀನಿ ಇವತ್ತಿನ ವ್ಲಾಗಲ್ಲಿ ಎಲ್ಲೋದ್ರಿ ಇವ್ರು ಕಾಣಿಸ್ತಾನೆ ಇಲ್ಲ ರೀ ಇಲ್ಲೇ ಐತ್ರಿ ತೆಂಗಿನ ಮರ ಆಗಿಬಿಟ್ಟಿದೆ ಅಷ್ಟೇ ಫ್ರೆಂಡ್ಸ್ ನೋಡಿ ಮೊನ್ನೆ ಹಾಕಿದ್ವಲ್ಲ ಮೆಣಸಿನ ಗಿಡ ಇಲ್ಲ ಹಾಕಿದ್ದೀವಿ ಲೋಟ ಏನು ಕೇಳಿದ್ದು ಔಷಧಿ ಹಾಕ್ಕೊಳಕ ಹಂಗೆ ಸುರ್ಕೊಳಕ್ಕೆ ಬರಲ್ವಾ ಏಕೇನೈತಿ ಸರಿ ಇಲ್ಲ ಬೆಲ್ಟ್ ಬೇರೆ ಬೆಲ್ಟ್ ಹಾಕ್ಳಕ್ಕೆ ಬರಲ್ವಾ ಹೊಲ್ ಕೊಡ್ಲಾ ಅದನ್ನ ಜಿನಗಿಸ್ಬೇಕು ರೀ ಹಂಗಾರೆ ಇದನ್ನ ಇಲ್ಲಿ ಈ ದಾರ ಥರ ಬರ್ತಿದೆಯಲ್ಲ ಅದನ್ನ ಜಿನಗಿಸಿರಿ ಅದು ನೂಲು ಎದ್ದಣಲ್ಲ ಅಂತ ಕಾನ್ಪತೈತೆ ನೋಡಿ ನಂದು ಕ್ಯಾನ್ ಐತಲ್ಲ ಅದು ಕಾರಿನ ಬೆಲ್ಟ್ ಯೂಸ್ ಮಾಡಿದ್ದಾರೆ ಅದಕ್ಕೆ ಸಕ್ಕತ್ತಾಗಿದೆ ಕ್ವಾಲಿಟಿ ಇವೆಲ್ಲ ಮಾಮೂಲಿ ಸ್ಕೂಲ್ ಬ್ಯಾಗಲ್ಲಿ ಬರ್ತಾವಲ್ಲ ಆ ಥರ ಅನ್ಸುತ್ತಲ್ಲ ಹೆಂಗೆ ಗೊತ್ತಾ ಯಾವುದಾದ್ರೇನು ಸದ್ಯಕ್ಕೆ ಔಷಧಿ ಹೊಡಿಯೋಕ್ಕಲ್ಲ ಔಷಧಿ ಹೊಡಿಲಿಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಡ್ರಮ್ ಇಟ್ಕೊಂಡಿದ್ದಾರೆ ಸೊ ಮತ್ತು ಬೇರೆ ಯಾರು ಇದರಲ್ಲಿ ಟಚ್ ಮಾಡಲ್ಲ ಏಕೆಂದರೆ ನೀರು ಔಷಧಿ ಆಗಿರುತ್ತಲ್ವ ಸೊ ಔಷಧಿ ಕೈಯಲ್ಲಿ ಮುಟ್ಟಿರ್ತಾರೆ ಹಾಕ್ಕೊಂಡಿರ್ತಾರೆ ಅದಕ್ಕೆ ಇದು ಔಷಧಿ ಹೊಡಿಲಿಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಡ್ರಮ್ ಮಾಡಿ ಅದರಲ್ಲಿ ನೀರು ಇಟ್ಕೊತಾರೆ ಬಕೆಟಿಗೆ ಏನಕ್ಕೆ ಹಾಕೊಂತಿದ್ದೀರ ನಿಮಗೆ ಎಷ್ಟು ಕ್ಯಾನಿಗೆ ಆಗುತ್ತೆ ಅಂತ ಗೊತ್ತಿಲ್ಲ 7 ಕ್ಯಾನಿಗೆ ಮ್ಯಾನೇಜ್ ಮಾಡೋಕ್ಕಿಲ್ಲ ಈಗ ಟೊಮೆಟೊ ಅಂದರೆ 7 ಕ್ಯಾನಿಗೆ ಹೊಡಿಯೋಷ್ಟು 7 ಕ್ಯಾನ್ ಔಷಧಿ ಬೇಕು ಅಂತನಾ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು
ನೀನು ಉಸಿರಾಡಬೇಡ ಕಣಪ್ಪ ಅದಕ್ಕೆ. ಈಗ ಹಳೆ ಔಷಧಿನೆಲ್ಲ ಕದ್ರತಿರೋದ? ನಿನಗೆ 7 ಕ್ಯಾನಿಗೆ ಅಡ್ಜಸ್ಟ್ ಮಾಡೋಕ್ಕೆ ಸಲುವಾಗಿ ಇಷ್ಟಲ್ಲ ಪ್ಲ್ಯಾನ. ಮಾಡಪ್ಪ, ಏನೇನು ಮಾಡ್ತೀಯ? ಕವರ್ಗಳು ತಂದು ಕೊಡ್ಲತ್ತಾರ ಬ್ಲ್ಯಾಕ್ ಕಲರ್ ಕವರ್ಗಳು ತಂದು ಕೊಡ್ಲತ್ತಾರ ಅಂದೆ, ಔಷಧಿಗಳು ಕಟ್ಟಿಡೋಕ್ಕೆ. ಅಷ್ಟು ಖಾಲಿ ಮಾಡ್ತೀಯ? ಅವನ್ನೆಲ್ಲ ಹಂಗೆ ಎತ್ತಿಡು, ಒಂದು ಹತ್ರ ಹಾಕಿ ಬೆಂಕಿ ಹಾಕೋಣ. ಇಲ್ಲ ಎಲ್ಲರೂ ಗುಂಡಿ ತೋಡ್ ಮುಚ್ಚ. ಓ ಮೈ ಗಾಡ್, ಯೆಲ್ಲೋ, ಪಿಂಕ್. ಇದು ರೀ, ವಿಚ್ ಕಲರ್ ಇಟ್ ಈಸ್? ಅದೇನು ಸಕ್ಕರೆನೋ ಉಪ್ಪು? ವೈಟ್. ಮೈ ಗಾಡ್, ಗ್ರೀನ್. ರೀ ನೀವು ಬಣ್ಣ ಮಿಕ್ಸ್ ಮಾಡಿ ಹೊಡಿತಿದ್ದೀವಿ, ಏನು ಔಷಧಿ ಹೊಡಿತಿದೀಯೋ? ಹೇಳ್ಮಲು. ಏನು ಯಾಕೆ ಬಣ್ಣ ಮಿಕ್ಸ್ ಮಾಡಿ ಹೊಡಿತಿದೀಯ? ಸುಳ್ಳು ಹೇಳ್ತೀನಿ, ನನ್ನ ಹತ್ರ ಔಷಧಿ ಹೊಡಿತೀನಿ ಅಂತ. ಇದೇನಿದು? ಸಬ್ಬಕ್ಕಿ. ಇದೇನು ರೀ? ಅರಿಶಿಣದ ನೀರ? ಒಂದ್ಸರಿ ಟ್ರೈ ಮಾಡಬೇಕು ರೀ, ಸುಮ್ಮನೆ ಹಿಂಗೆಲ್ಲ ಔಷಧಿ ಹೊಡೆಯೋದ? ಅರಿಶಿಣದಲ್ಲೂ ಎಂಥದ್ದು ಮೆಡಿಸಿನ್ ಅಲ್ಲೇ ಹಾಕಿದ್ದೀನಲ್ಲ, ಅದು ಹಿಂಗೆ ಕಾಣಲ್ಲ ಕಣ್ಣು. ಇದು ಮೆಡಿಸಿನಲ್ ಕ್ವಾಲಿಟಿ ಇರುತ್ತೆ ಅಂತ ಅಂತಾರಲ್ರಿ ಅರಿಶಿಣದಲ್ಲಿ. ಆ ರೀತಿ ಆಲೂವೆರಾ, ಅರಿಶಿಣ, ಬೇವಿನ ಸೊಪ್ಪು, ಆಮೇಲೆ ಏನೇನೋ ಇರುತ್ತಲ್ಲ ಹಂಗೆ, ಅಂಥವೆಲ್ಲ ಹಾಕೊಂಡು ಒಂಥರ ಔಷಧಿ ಹೊಡೆದು ನೋಡ್ಬೇಕಲ್ಲ ಏನ್ರಿ? ಬೇಕಾದ್ರೆ ರುಬ್ಬಿ ಮಿಕ್ಸಿ ಹಾಕಿ ಕೊಡ್ತೀನಿ, ಔಷಧಿ ಹೊಡೆದು ನೋಡಿ, ಸರಿನಾ? ನೋಡಿ ಫ್ರೆಂಡ್ಸ್, ಒಂಚೂರು ಔಷಧಿನೂ ವೇಸ್ಟ್ ಆಗಿಬಿಡ್ತಿಲ್ಲ. ಗಂಡ ದೇವರು ಎಲ್ಲ ನೀರಾಗಿ ಕಾದ್ರಿ ಕಾಯಿಸಿ ಹಾಕ್ತಿದ್ದಾರೆ. ಗಾಡ್ರಿ ಸೊಳ್ಳೆ. ಚೇಣಿಕಾಯಿ ಕೊಟ್ರ 7 ರೂಪಾಯಿ ಹಂಗ? ಕೆಲ್ಸಕ್ಕೆ ಹೋಗ್ಬೇಕಂಗಾರ ಇವತ್ತು? ಹೋಗೋದ್ರೊಳಗೆ ಹೊಡೆದು ಇದನ್ನೇ ಆರಿತಾ? ಹುಷಾರು ಮಾರಾಯ. ಐ ಆಮ್ ಆಲ್ಸೋ ಕಮಿಂಗ್ ವಿತ್ ಯು. ಅವರು ಔಷಧಿ ಹೊಡಿಯೋಕೆ ಹೋದರು. ಸೊ ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಹೊಡಿಬೇಕು ಅಂತ. ಈಗ 3-4 ದಿವಸದಿಂದ ಏನಕ್ಕೆ ವಿಡಿಯೋ ಮಾಡಿರಲಿಲ್ಲ ಅಂತ ಅಂದರೆ ಇದೇ ರೀಸನ್ ಫ್ರೆಂಡ್ಸ್. ಟೊಮೊಟೊ ಗಿಡದ್ದು ಬಳ್ಳಿ ಕಟ್ತಾಯಿದ್ವಿ ನಾವೇ ಇಬ್ಬರು. ಸೊ ಕೂಲರಿಗೆ ಹೇಳಿದ್ವಿ ನಾವು ಬರ್ರಿ ಅಂತ ಅಂದ್ಬಿಟ್ಟು 4 ಜನಕ್ಕೆ. ಅವರು ಬರ್ತೀವಿ, ಫೋನ್ ಮಾಡ್ತೀವಿ ಅಣ್ಣ ಅಂತೆಲ್ಲ ಹೇಳ್ತಿದ್ರು. ಸೊ 2 ದಿನ ಕಾದ್ವಿ, ಬರಲಿಲ್ಲ. ಸೊ ಹಂಗಾಗಿ ನಾವಿಬ್ಬರೇ ಕಟ್ಟೋಕ್ಕೆ 3 ದಿನ ಹಿಡೀತು. ಸುಮ್ಮನೆ ಕಾದ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಫ್ಲವರ್ ಬೇರೆ ತುಂಬ ಡ್ರಾಪ್ ಆಗ್ತಿತ್ತು. ಈ ರೀತಿ ಹೂವೇ ನಿಲ್ತಿರಲಿಲ್ಲ. ಆಮೇಲೆ ಈಚೆಲ್ಲ ಉದುರೋದು ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರನೇ ಬೇಗ ಬಳ್ಳಿ ಕಟ್ಟಬೇಕು ಅನ್ನೋ ರೀಸನಿಗೆ ಅವ್ರನ್ನ ಕಾತ್ಕೊಂಡು ಕೂತ್ಕೊಂಡ್ರೆ ಕೆಲಸದವ್ರನ್ನ ಅಂತ ಆಗಲ್ಲ ಅಂದ್ಬಿಟ್ಟು ನಾವೇ ಬಳ್ಳಿ ಕಟ್ಟಿದ್ವಿ. ಎಷ್ಟಾಗುತ್ತೋ ಅಷ್ಟು ಅಂತ ಹೇಳ್ಬಿಟ್ಟು ಕಟ್ಟಿದ್ದೀವಿ. ಬಂದಂಗೆ ಫುಲ್ಲು ಈ ಸಾಲೆಲ್ಲ ಕಾಣ್ತಾನೆ ಇರಲಿಲ್ಲ ಫ್ರೆಂಡ್ಸ್ನೆಲ್ಲ, ಅಷ್ಟು ಕೂಡ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ನಾವೇ ಕಟ್ಕೊಂಡ್ವಿ. ವಿಡಿಯೋ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗೋಗುತ್ತೆ. ಯಾಕೆಂದರೆ ಇವಾಗ ಸ್ವಲ್ಪ ರೇಟ್ ಇದೆಯಂತೆ ಟೊಮೊಟೊ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಉಳಿಸ್ಕೊಂಡ್ರೆ ಸ್ವಲ್ಪ ದುಡ್ಡಾದರೂ ನೋಡ್ಬೋದಲ್ಲ ಅಂತಷ್ಟೇ. ಸೊ ಅವ್ರು ಔಷಧಿ ಹೊಡಿತಾರೆ. ಸೊ ನಾನು ಅಲ್ಲಿ ಅಪ್ಪಾಜಿಯವ್ರು ಏನೋ ಕೆಲಸ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ತೀನಿ, ನೋಡೋಣ ಏನು ಮಾಡ್ತಿದ್ದಾರೆ ಅಪ್ಪಾಜಿಯವರು ಅಂತ. ಮತ್ತು ಎಷ್ಟೊಂದು ಮೊಗ್ಗುಗಳಾಗಿದ್ದಾವೆ ನೋಡಿ ಫ್ರೆಂಡ್ಸ್. ಅಮ್ಮ ಹಾಕಿರೋ ಗಿಡದಲ್ಲಿ
ಈ ಡೇರೆ ಹೂವು ಸುಮಾರಿದೆ, ಚೆನ್ನಾಗಿದಾವಲ್ಲ. ಕಲರ್ ಹಾಕ್ಬೇಕು. ಆ್ಯಕ್ಚುಲಿ ಎಲ್ಲಾದರೂ ಹೋದಾಗ ಗಿಡ ತೊಗೊಂಬಂದು ಹಾಕಬೇಕು. ಎಷ್ಟು ಚೆನ್ನಾಗಿ ಮೆಲ್ಕಾಗ್ತಿದೆ ನೋಡಿ ಫ್ರೆಂಡ್ಸ್ ಹಸು ಇದು. ಹಸುಗಳು ಈ ರೀತಿ ಮೆಲ್ಕಾಕಿದ್ರೆ ಹಾಲು ಜಾಸ್ತಿ ಅಂತ ಹೇಳ್ತಾರೆ. ಇವಳು ಸದ್ಯಕ್ಕೆ ನಮ್ಮ ಮನೆಯಲ್ಲಿರೋ ಪುಟ್ಟ ಗೌರಮ್ಮ, ಒಬ್ಬಳೆ ಹೆಂಗೆ ಅಡ್ಡಾಡ್ತಿದ್ದಾಳೆ ಹೊಲದಲ್ಲಿ ಹುಲ್ಲು ತಿನ್ಕಂತ. ಇವಳಿಗೇನು 1.5 ತಿಂಗಳು ಅನ್ಸುತ್ತೆ ಅಷ್ಟೇ ಫ್ರೆಂಡ್ಸ್. ಹುಲ್ಲು ತಿನ್ನೋಕ್ಕೆ ಶುರು ಮಾಡಿದ್ದಾಳೆ. ಮಣ್ಣು ತಿಂತಾ ಇದ್ಲು ಎಷ್ಟು ದಿವಸ, ಈಗ ಹುಲ್ಲು ತಿನ್ನೋಕ್ಕೆ ಶುರು ಮಾಡಿದ್ದಾಳೆ. ಅದಷ್ಟು ಶೇಂಗಾನು ತುಂಬಿಕೊಂಡು ಈ ತಾಡ್ಪಲ್ನ ಮಡಚಿಬಿಟ್ಟು ಕೊಡು, ತಾಂಡೋಗುತ್ತಂತ. ಇವತ್ತು ಅವನ್ನ ಬಿಡಕ್ಕೆ ಹೋಗುತ್ತಂತಲ್ಲ. ಯಾಕೆ ಹಿಂಗೆ ತೂಗ್ತದೀಯ? ನಮ್ಮ ಅಪ್ಪಾಜಿಯವರು ಶೇಂಗಾನ ಮಾರ್ಕೆಟಿಗೆ ಹಾಕೊಂಡು ಹೋಗಲೇ ಇಲ್ಲ ಫ್ರೆಂಡ್ಸ್. ಏನಾಯ್ತಂದರೆ ಊರು ಮನೇಲೇ ಬಂದು ತೊಗೊಂಡೋಗ್ಬಿಟ್ರು. ಒಂದು 3-4 ಕ್ವಿಂಟಲ್ ಆಗಿತ್ತು ನಾವು ಮನೆಗೆ ಇಟ್ಕೊಂಡಿರೋದು ಬಿಟ್ಟು. ಸೊ ಹಾಗಾಗಿ ಇಲ್ಲೇ ಕೊಟ್ಬಿಟ್ರು ಎಲ್ಲ. ಇಲ್ಲೇ ಊರಲ್ಲೇ ಖಾಲಿಯಾಗೋಯ್ತು. ಈ ಹುಳ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಒಂಥರ ಆರೆಂಜ್ ಕಲರು, ಆರೆಂಜ್ ಅಲ್ಲ ಒಂಥರ ಕಲರ್, ಅದು ಗೊತ್ತಾಗ್ತಿಲ್ಲ ನಂಗೆ ಯಾವ ಕಲರ್ ಅಂತ. ಸೊ ಮೇಲ್ಗಡೆ ಬ್ಲ್ಯಾಕ್ ಕಲರು. ಅದು ಹೆಂಗೆ ಹೋಗ್ತಾ ಇದೆ ನೋಡಿ, ಬಾಲ ಮಡಚ್ಕೊಳ್ಳುತ್ತೆ ಮುಂದಕ್ಕೆ ಹೋಗುತ್ತೆ, ಬಾಲ ಮಡಚ್ಕೊಳ್ಳುತ್ತೆ ಮುಂದಕ್ಕೆ ಹೋಗುತ್ತೆ. ಪ್ರಪಂಚದಲ್ಲಿ ತುಂಬ ವೆರೈಟಿಯ ಹುಳುಗಳು ಮನುಷ್ಯರುಗಳು ಎಲ್ಲ ಇರ್ತವೆ. ಇದೆಲ್ಲ ಆದ ನಂತರ ಅವರು ಕೆಲ್ಸಕ್ಕೆ ಹೋದ್ರು, ಊಟ ಗೀಟ ಎಲ್ಲ ಮಾಡಿಕೊಂಡು. ನೆಕ್ಸ್ಟು ಮಧ್ಯಾಹ್ನ ಸ್ವಲ್ಪ ಅಮ್ಮ ಬಟ್ಟೆ ತೊಗೊಂಬಂದಿದ್ರು, ಅಲ್ಲೇ ಶೆಡ್ ಹತ್ರ ತೊಳೆದಾಕಿದ್ರು. ಅದಾದ ನಂತರ ನಮ್ಮ ಅಣ್ಣವ್ರ ಮನೆಗೆ ಅಂತ ಹೋಗಿದ್ದೆ. ಸೊ ಅಲ್ಲಿ ಬೆಕ್ಕುಗಳು ಆಟ ಆಡ್ತಾ ಇದ್ವು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಅವರು ಕೂಡ ಸಂಜೆ 6:30 ಆಗಿತ್ತು, ಕೆಲಸದಿಂದ ಬಂದರು. ಮತ್ತೆ ಒಂದು ಸ್ವಲ್ಪ ಹಿಂಗೆ ಅಡ್ಡಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋದರು. ಸೊ ಬರ್ತಾರೆ ಇವಾಗ ನೆಕ್ಸ್ಟ್. ಈ ಬೀಮ್ ಬ್ಯಾಗ್ ಮೇಲೆ ಫ್ರೆಂಡ್ಸ್ ಇಬ್ಬದ್ದು ಬಟ್ಟೆಗಳನ್ನೆಲ್ಲ ತುಂಬಿಟ್ಟಿದ್ದೆ. ಇದು ಕುತ್ಕೊಳ್ಳೋಕೆ ಮಾಡಿದ್ವು, ಒಂದು ಬಟ್ಟೆಗಳು ಇಡಕ್ಕೆ ಮಾಡಿದ್ವು, ಗೊತ್ತೇ ಆಗ್ತಿರ್ಲಿಲ್ಲ, ಆ ಥರ ಆಗಿತ್ತು. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ತೆಗೆದು ಇಲ್ಲಿ ಮಂಚದ ಮೇಲೆ ಹಾಕಿದ್ದೀನಿ. ಸೊ ಟಿ ವಿ ನೋಡ್ಕೊತ ಕ್ಲೀನ್ ಮಾಡಬೇಕು. ಅದಕ್ಕೂ ಮುಂಚೆ ಒಂದೇ ಒಂದ್ಸತಿ ಇದ್ರ ಮೇಲೆ ಕುತ್ಕೊಂಡು ನೋಡೋಣ ಅಲ್ವಾ ಫ್ರೆಂಡ್ಸ್. ಚೆನ್ನಾಗೈತಲ್ವ ರೀ? ಈಗ 1 ನಿಮಿಷ ಪ್ಲೇ ಮಾಡಬೇಡ, ಕುತ್ಕೊತೀನಿ. ಈಗ ಪ್ಲೇ. ಸೊ ಫೈನಲಿ ಟಿ ವಿ ನೋಡ್ಕೊತ ರಾಜ್ಕುಮಾರ್ ಅವ್ರದ್ದು ಒಂದೊಳ್ಳೆ ಫಿಲಮ್ ನೋಡ್ಕೊಳ್ತಾ ಬಟ್ಟೆ ಕೂಡ ಮಡಚ್ಕೊಂಡೆ ಸೈಡಲ್ಲಿ ಕೂತ್ಕೊಂಡು. ಸೊ ಹಾಗೆ ಟಿ ವಿ ನೋಡ್ತಿದ್ದೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.